ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಭಾರತದ ಬಹು ನಿರೀಕ್ಷಿತ ಮತ್ತು ತುಂಬಾ ಮುಖ್ಯವಾದಂತಹ ಒಂದು ಫಾರಿನ್ ಪ್ರಾಜೆಕ್ಟ್ ಅಂದ್ರೆ ಅದು ಇರಾನ್ನಲ್ಲಿ ನಾವು ನಿರ್ಮಿಸ್ತಾ ಇದ್ದಂತಹ ಬಂದರು. ಅದರ ಮೂಲಕ ಭಾರತಕ್ಕೆ ಏನೆಲ್ಲ ಅನುಕೂಲಗಳಾಗ್ತವೆ ಅನ್ನೋದರ ಬಗ್ಗೆ ಆಮೇಲೆ ಹೇಳ್ತೀನಿ. ಆದರೆ ಆ ಬಂದರು ಪ್ರಾಜೆಕ್ಟ್ ಇದೆಯಲ್ಲ, ಅದು ಈಗ ಬಂದ್ ಮಾಡಲಾಗ್ತಿದೆ. ಭಾರತ ಕೈ ಬಿಡ್ತಾ ಇದೆ. ಕಾರಣ ಅಮೆರಿಕದ ಒತ್ತಡ, ಅಮೆರಿಕದ ಭಯ. ಟ್ರಂಪ್ ಹಾಕ್ತಿರುವಂತಹ ಟ್ಯಾರಿಫ್ಗಳಿಂದ ಸಾಕಾಗಿ ಹೋಗಿದೆ. ಇನ್ನೂ ಸಹ ಇರಾನ್ ಜೊತೆ ಸಂಬಂಧ ಇಟ್ಕೊಂಡ್ರೆ ಮತ್ತಷ್ಟು ಟ್ಯಾರಿಫ್ಗಳು ಬೀಳ್ತವೆ ಅನ್ನುವಂತಹ ಒತ್ತಡಕ್ಕೂ ಭಯಕ್ಕೂ ನರೇಂದ್ರ ಮೋದಿ ಸರ್ಕಾರ 12,000 ಕೋಟಿಗಳನ್ನ ಅಲ್ಲಿ ಕೊಟ್ಟು ಕೈ ತೊಳ್ಕೊಳ್ತಾ ಇದೆ. ನಾವು ಆ ಒಂದು ಪ್ರಾಜೆಕ್ಟ್ ಅನ್ನ ಕೈ ಬಿಡ್ತಾ ಇದ್ದೀವಿ ಅಂತ ಇರಾನ್ಗೆ ಸೂಚನೆಗಳನ್ನ ಕೊಡ್ತಾ ಇದೆ. ಆ ಮೂಲಕ ಭಾರತದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಪ್ರಾಜೆಕ್ಟ್ ನೆಲ ಕಚ್ಚಿದೆ. ಅದು ಯಾವ ಕಾರಣಕ್ಕೂ ಅಲ್ಲ, ಡೊನಾಲ್ಡ್ ಟ್ರಂಪ್ ಭಯಕ್ಕೆ. ಸೊ ಏನಿದು ಪ್ರಾಜೆಕ್ಟ್? ಈ ಪ್ರಾಜೆಕ್ಟ್ ಯಾಕೆ ನಮ್ಮ ದೇಶಕ್ಕೆ ಅಷ್ಟು ಮುಖ್ಯ ಆಗಿತ್ತು? 12,000 ಕೋಟಿ ರೂಪಾಯಿಗಳನ್ನ ಯಾಕೆ ವ್ಯಯಿಸ್ತಾ ಇದ್ರು? ವಾಜಪೇಯಿ ಕಂಡ ಕನಸೇನಾಗಿತ್ತು? ವಾಜಪೇಯಿ ಸ್ಟಾರ್ಟ್ ಮಾಡಿದಂತಹ ಪ್ರಾಜೆಕ್ಟ್ ಇದು. ಈಗ ಬಂದ್ ಮಾಡ್ತಿದಾರಲ್ಲ, ಅದರಿಂದ ಆಗುವಂತಹ ಅನಾನುಕೂಲ ಏನು ಅಥವಾ ಏನು ಅನುಕೂಲಗಳು ಮಿಸ್ ಆಗ್ತವೆ ಅಂತ. ಸೊ ನಿಮಗೆ ಗೊತ್ತಿದೆಯೋ ಇಲ್ವೋ ಏನೋ, ಇರಾನ್ ನಲ್ಲಿ ಭಾರತ ಒಂದು ಪೋರ್ಟ್ ಬಂದರನ್ನ ನಿರ್ಮಿಸ್ತಾ ಇತ್ತು. ಅದು ಕಂಪ್ಲೀಟ್ ಆಗಿ ಭಾರತದ ಹತೋಟಿಯಲ್ಲೇ ಇರುತ್ತೆ. ಆ ಮೂಲಕ ಏನೆಲ್ಲ ಉಪಯೋಗಗಳಾಗ್ತಿತ್ತು ಅಂದ್ರೆ, ಅಫ್ಘಾನಿಸ್ತಾನವನ್ನ ಅಥವಾ ಮಧ್ಯಪ್ರಾಚ್ಯವನ್ನ, ಕೆಲವು ಯುರೋಪಿಯನ್ ದೇಶಗಳನ್ನ ಭಾರತ ಪಾಕಿಸ್ತಾನವನ್ನ ಪ್ರವೇಶಿಸದೇನೆ ರೀಚ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಿತ್ತು. ಮತ್ತು ಪಾಕಿಸ್ತಾನದಲ್ಲಿ ಒಂದು ಗೋದೇಪುರ್ ಅನ್ನುವಂತಹ ಜಾಗದಲ್ಲಿ ಚೀನಾ ಒಂದು ಬಂದರನ್ನ ನಿರ್ಮಾಣ ಮಾಡ್ತಿದೆ. ಆ ಬಂದರು ನಿರ್ಮಾಣಕ್ಕೆ ಕೌಂಟರ್ ಆಗಿ ಭಾರತ ಇರಾನ್ನಲ್ಲಿ ಬಂದರನ್ನ ನಿರ್ಮಾಣ ಮಾಡೋ ಮೂಲಕ ಭಾರತ ತನ್ನ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವ ಅಥವಾ ತನ್ನ ಏನು ಗ್ರೇಟ್ನೆಸ್ ಅನ್ನು ತೋರಿಸ್ಕೊಳ್ಳುವ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇತ್ತು. ಇನ್ನೊಂದು, ಬಲೂಚಿಸ್ತಾನಕ್ಕೆ ಹತ್ತಿರದಲ್ಲಿರೋದ್ರಿಂದ ಭಾರತ ಪಾಕಿಸ್ತಾನದ ಮೇಲೆ ದೊಡ್ಡ ಮಟ್ಟದಲ್ಲಿ ಕಣ್ಣಿಡೋದಕ್ಕೆ ಅವಕಾಶ ಇರ್ತಿತ್ತು. ಅದಷ್ಟೇ ಅಲ್ಲ, ಇಡೀ ವ್ಯಾಪಾರ ಎಲ್ಲ ರೀತಿಯಿಂದಲೂ ಸಹ ಭಾರತಕ್ಕೆ ಅದೊಂದು ಕೇಂದ್ರ ಪಾಯಿಂಟ್ ಆಗ್ತಿತ್ತು. ಮಧ್ಯ ಏಷ್ಯಾದ ದೇಶಗಳಿಗೆ ಇಂಪೋರ್ಟ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು ಎಲ್ಲ ರೀತಿಯಿಂದಲೂ ಸಹ ನಮ್ಗೆ ಅನುಕೂಲ ಆಗ್ತಿತ್ತು. ಆ ಕಾರಣಕ್ಕಾಗಿಯೇ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಅವರು ಆ ಪ್ರಾಜೆಕ್ಟ್ಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡ್ರು. ಇರಾನ್ ನಮಗೆ ಆ ಬಂದರನ್ನ ಬಿಟ್ಕೊಡ್ತು, ನೀವು ನಿರ್ಮಾಣ ಮಾಡಿ. ಅದಕ್ಕೆ ಕೆಲಸನೂ ಶುರುವಾಯಿತು. ನಡೀತಾ ನಡೀತಾ ಬರ್ತಿದೆ. ಇಲ್ಲಿವರೆಗೆ 12,000 ಕೋಟಿ ರೂಪಾಯಿಗಳು ವ್ಯಯ ಆಗಿದೆ. ಕಂಪ್ಲೀಷನ್ ಆಗಿಲ್ಲ, ಆದಷ್ಟು ಆಗಿದೆ. ಆದರೆ ಈಗ ಭಾರತ ಅಷ್ಟೇ, ನಾವು ಕೈ ಬಿಡ್ತಿದ್ವಿ, ನಮಗೆ ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಂಗಿದೆ. ಯಾಕೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಭಯ. ನಾನು ಹೇಳ್ದಂಗೆ ಡೊನಾಲ್ಡ್ ಟ್ರಂಪ್ ಆಲ್ರೆಡಿ ಇಡೀ ಜಗತ್ತಿಗೆ ಎಚ್ಚರಿಕೆ ಕೊಟ್ಟಿದ್ದಾಗಿದೆ. ಇರಾನ್ ಜೊತೆ ಯಾರು ಸಂಬಂಧ ಹೊಂದಿರ್ತಾರೋ ಅವರ ಮೇಲೆ ಈಗಿರುವ ಟ್ಯಾರಿಫಿನ ಮೇಲೆ ಇನ್ನೊಂದು 25% ಹೆಚ್ಚಿನ ಟ್ಯಾರಿಫ್ ಅನ್ನ ಹಾಕ್ತೀನಿ ಅಂತ. ಸೊ ಅದಕ್ಕೆ ಹೆದರಿ ನರೇಂದ್ರ ಮೋದಿ ಸರ್ಕಾರ ಈ ಒಂದು ಬಂದರು ಯೋಜನೆಯನ್ನ, ಚಬಹಾರ್ ಬಂದರು ಯೋಜನೆಯನ್ನ ಕ್ಲೋಸ್ ಮಾಡ್ಕೊಳ್ತಾ ಇದೆ, ಮುಚ್ಚಾಕ್ತಿದೆ. ಸೊ ಈ ಮೂಲಕ ಭಾರತ ಮತ್ತೊಮ್ಮೆ ಅಮೆರಿಕದ ಮುಂದೆ, ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಬೆದರಿಕೆಗಳ ಮುಂದೆ ಸೋಲನ್ನು ಒಪ್ಪಿಕೊಂಡಂತೆ ಆಗ್ತಾ ಇದೆ. ಸೋಲನ್ನು ಒಪ್ಪಿಕೊಂಡಂತೆ ಆಗ್ತಿದೆ. ಯಾವುದೇ ದೇಶ ಆಗಿರಲಿ, ಅದು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಮೊದಲು ಭಾರತವನ್ನು ಕೇಳಿ ಮಾಡುತ್ತೆ. ಅದು ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಆಗ್ತಿರೋದು. ನರೇಂದ್ರ ಮೋದಿ ಗ್ರೇಟ್ನೆಸ್ ಅಂತ ಈ ದೇಶದ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಉಡಾಫೆ ರೀತಿಯಲ್ಲಿ, ಏನು ಒಂದು ಸೀರಿಯಸ್ನೆಸ್ ಇಲ್ಲದೆ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ರು. ಈ ಬಂದರಿನ ವಿಚಾರವಾಗಿ ನರೇಂದ್ರ ಮೋದಿ ಅವರು ಟಿವಿ ಚಾನೆಲ್ ಗೋಧಿ ಮಾಧ್ಯಮಗಳಿಗೆ ಕೊಟ್ಟಂತಹ ಇಂಟರ್ವ್ಯೂಗಳಲ್ಲಿ ಪುಂಖಾನುಪುಂಖವಾಗಿ ಮಾತಾಡಿದ್ರು. ಈ ಬಂದರ್ನಿಂದ ನಮ್ಗೆ ಅದಾಗುತ್ತೆ, ಇದಾಗುತ್ತೆ, ಹಿಂಗಾಗುತ್ತೆ, ಹಂಗಾಗುತ್ತೆ, ಇಟ್ ವಿಲ್ ಬಿ ಎ ಗ್ರೇಟ್ ಅಚೀವ್ಮೆಂಟ್ ಎಲ್ಲ ಅಂತೆಲ್ಲ ಹೇಳ್ಕೊಂಡಿದ್ರು. ಎಲ್ಲಿದೆ ಅದೆಲ್ಲ? ಅದೆಲ್ಲ ಬರೀ ಕಟ್ಟುಕತೆಗಳು, ಬರೀ ಸುಳ್ಳು ಅನ್ನೋದು ಇದರಿಂದ ಸಾಬೀತಾಗೋದಿಲ್ವಾ? ಅಮೆರಿಕಗೆ ಹೆದರಿ ನಾವು ಒಂದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಅನ್ನ ಈ ರೀತಿಯಾಗಿ ಕೈ ಬಿಟ್ಟು ವಾಪಸ್ ಬರ್ತೀವಿ ಅನ್ನೋದಾದ್ರೆ, ಅದು ಸಹ ಪಾಕಿಸ್ತಾನದಂತಹ ಶತ್ರು ರಾಷ್ಟ್ರಕ್ಕೆ ಸವಾಲೊಡ್ಡಬಹುದಾದಂತಹ ಜಾಗದಲ್ಲಿ, ಸವಾಲೊಡ್ಡಬಹುದಾದಂತಹ ರೀತಿಯಲ್ಲಿ ಆ ಬಂದರನ್ನ ನಾವು ನಿರ್ಮಾಣ ಮಾಡಿಕೊಂಡು ಇರಾನ್ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರಬಹುದಾಗಿತ್ತು. ಬಟ್ ಅದು ಈಗ ಸಾಧ್ಯ ಆಗುವಂತಹ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. 12,000 ಕೋಟಿ ನೀರಲ್ಲಿ ಹೋಮ ಮಾಡದಂಗೆ.
ಮುಗಿದು ಹೋಯ್ತು, ಏನು ಮಾಡಕ್ಕಾಗಲ್ಲ ಅಂತ. ಸೊ ಇದೇನು ಹೊಸದೇನಲ್ಲ, ಭಾರತ ಅಮೆರಿಕದ ಬೆದರಿಕೆಗಳಿಗೆ ಅಥವಾ ಒತ್ತಡಕ್ಕೆ ಮಣಿತಾ ಇರೋದು. ಆಪರೇಷನ್ ಸಿಂಧೂರದಂತಹ ಪಹಲ್ಗಾಮ್ನಲ್ಲಿ ಭಾರತೀಯರನ್ನ ಕೊಂದಂತಹ ಉಗ್ರವಾದಿಗಳ ವಿರುದ್ಧ ಯುದ್ಧವನ್ನು ಸಾರಿದಂತಹ ಭಾರತಕ್ಕೆ ಅಮೆರಿಕ ಒತ್ತಡ ಹಾಕಿ ಸೀಸ್ ಫೈರ್ ಮಾಡಿಸುತ್ತೆ. ಅದು ಏನು, ಭಾರತ ಪಾಕಿಸ್ತಾನದ ಯುದ್ಧ, ಅದು ಭಾರತ ಆದ್ರೂ ಪಾಕಿಸ್ತಾನ ಆದ್ರೂ ಯಾರೋ ಒಬ್ರು ಸೀಸ್ ಫೈರ್ ಅನ್ನು ಅನೌನ್ಸ್ ಮಾಡಬೇಕು. ಆದ್ರೆ ಈ ಇಬ್ಬರು ದೇಶಗಳು ಮಾಡೋದಕ್ಕಿಂತ ಮೊದಲೇ, ಈ ಎರಡು ದೇಶಗಳು ಮಾಡೋದಕ್ಕಿಂತ ಮೊದಲೇನೆ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿಬಿಡ್ತಾರೆ, ಸೀಸ್ ಫೈರ್ ಮಾಡಿಬಿಟ್ಟಿದ್ದೀನಿ, ನಾನು ವ್ಯಾಪಾರದ ಬೆದರಿಕೆಯನ್ನ ಹಾಕಿ ಸೀಸ್ ಫೈರ್ ಮಾಡಿಬಿಟ್ಟಿದ್ದೇನೆ. ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಹೋಗಂಗಿದ್ರು ನ್ಯೂಕ್ಲಿಯರ್ ವಾರ್ ಆಗೋ ಸಾಧ್ಯತೆ ಇತ್ತು, ನಾನು ಯುದ್ಧ ನಿಲ್ಲಿಸಿದ್ದೀನಿ ಅಂತ ಹೇಳಿ ಇಲ್ಲಿಯವರೆಗೆ 70ಕ್ಕಿಂತ ಹೆಚ್ಚು ಬಾರಿ ಹೇಳ್ಕೊಂಡಿದ್ದಾರೆ. ಮತ್ತು ನರೇಂದ್ರ ಮೋದಿ ಅವರು ಟ್ಯಾರಿಫ್ಗಳಿಗೆ ಹೆದರಿ ನನ್ನ ಆಫೀಸ್ ಹತ್ರ ಬಂದು ಎಕ್ಸ್ಕ್ಯೂಸ್ ಮೀ ಸರ್, ಕೆನ್ ಐ ಮೀಟ್ ಯು, ಕೆನ್ ಐ ಟಾಕ್ ಟು ಯು ಅಂತೆಲ್ಲ ಕೇಳಿದ್ರು ಅಂತ ಡೊನಾಲ್ಡ್ ಟ್ರಂಪ್ ಅಪಹಾಸ್ಯ ಮಾಡಿದ್ದಾರೆ. ಈ ರೀತಿಯಾಗಿ ಹಂತ ಹಂತದಲ್ಲಿಯೂ ಸಹ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಮುಂದುಗಡೆ ಭಾರತ ತಲೆಬಾಗುವಂತಹ ರೀತಿಯಲ್ಲಿ ಎಲ್ಲ ಘಟನಾವಳಿಗಳು ನಡೀತಾ ಇದೆ. ಅದಕ್ಕೆ ಹೊಸ ಸೇರ್ಪಡೆ ಅಂದ್ರೆ ಈಗ ಚಬಹಾರ್ ಅನ್ನುವಂತಹ ಬಂದರು ನಾವು ನಿರ್ಮಿಸ್ತಿಲ್ಲ, ಕೈ ಬಿಡ್ತಿದ್ದೀವಿ ಅನ್ನುವ ಮಟ್ಟಕ್ಕೆ ಹೋಗಿದೆ. ಯಾಕೆ? ಮತ್ತದೇ ಟ್ರಂಪ್, ಮತ್ತದೇ ಅಮೆರಿಕದ ಬೆದರಿಕೆ, ಮತ್ತದೇ ಟ್ಯಾರಿಫ್ಗಳು, ಮತ್ತದೇ ಟ್ಯಾಕ್ಸ್ಗಳು. ಕೇಳೋರಿಲ್ಲ, ಏನೂ ಇಲ್ಲ. ಬಟ್ ಗೋಧಿ ಮಾಧ್ಯಮಗಳು ಮೋದಿ ಈ ಚಬಹಾರ್ ಕುರಿತಾಗಿ ಏನೆಲ್ಲಾ ಲಾಭಗಳಿದೆ ಅಂತ ಪಟ್ಟಿ ಮಾಡಿ ಹೇಳಿದ್ದನ್ನ 10 ಸಲ ಪ್ರಸಾರ ಮಾಡಿದ್ವು. ಈಗ ಈ ಪ್ರಾಜೆಕ್ಟ್ ಕೈ ಬಿಡ್ತಾ ಇರೋದ್ರ ಬಗ್ಗೆ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಒಂದೇ ಒಂದು ಸುದ್ದಿಯನ್ನು ಸಹ ಪ್ರಸಾರ ಮಾಡ್ತಿಲ್ಲ, ಒಂದೇ ಒಂದು ಪ್ರಶ್ನೆ ಕೇಳ್ತಿಲ್ಲ. ಯಾಕೆ ಅಮೆರಿಕಾಗೆ ನಾವು ಇಷ್ಟು ಹೆದರ್ಕೋಬೇಕು? ಯಾಕೆ ಅಮೆರಿಕಾಗೆ ನಾವು ಒತ್ತಡಕ್ಕೆ ನಾವು ಇಷ್ಟೊಂದು ಮಣಿಬೇಕು? ಆ ಪ್ರಶ್ನೆ ಕೇಳ್ತಿಲ್ಲ. ಪ್ರಶ್ನೆ ಕೇಳೋದು ಬಿಡಿ, ಸುದ್ದಿನೇ ಮಾಡ್ತಿಲ್ಲ. ಸೊ ಇದಿಷ್ಟು ಭಾರತದ ಪ್ರತಿಷ್ಠಿತ ಇರಾನ್ನ ಪ್ರಾಜೆಕ್ಟ್, ಇರಾನ್ ಬಂದರು ಪ್ರಾಜೆಕ್ಟ್ ಚಬಹಾರ್ ಅನ್ನುವಂತಹ ಏನು ಬಂದರು ಪ್ರಾಜೆಕ್ಟ್ ಇತ್ತು, ಅದು ಬಂದ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ನಿಮಗೆ ತಿಳಿಸಬಹುದಾದಂತಹ ವಿಚಾರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.